ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರನಿಯಾಂ ಶರಣಂ ರಮೇಶಂ. ಸರಿ ನೋಡ್ರಿ, 250ನೇ ಪುಟದಲ್ಲಿ ನಿರಾಮಿಣಃ ರಮಣರೂಪಸ್ಯ ಪೂರ್ಣಾನಂದಸ್ವರೂಪಸ್ಯ ವಿಷ್ಣೋಃ ಜೀವಸ್ವರೂಪತಾ ಜ್ಞಾನೇನ ನೀಚತಾ ವಿದಃ ತಯೇವ ರಿಪವಶ್ಚ ತಸ್ಯ ಅಂತ ಆಯ್ತು ಪಾಠ. ಸರಿ ಆಯ್ತಾ? ಹೋಗಿ ಸಿಕ್ಕಿದೆ ಎಲ್ಲರಿಗೂ ವಾಕ್ಯ. ಬೆಳಗ್ಗೆ ಒಂದು ಮಂತ್ರ ಓದ್ತಿದ್ವಿ. ವೇದಾಭಿಮಾನಿ ದೇವತೆಗಳು ಬಂದು ವಾಯುದೇವರಿಗೆ ಕೇಳಿಕೊಂಡ್ರು, ನಮ್ಮನ್ನ ಎಂಥವರ ಮುಂದೆ ಹೇಳಬೇಕು, ಎಂಥವ್ರ ಮುಂದೆ ಹೇಳಬಾರ್ದು, ಅಂದ್ರೆ ಅಯೋಗ್ಯರಿಗೆ ವೇದೋಪದೇಶ ಆಗದೇ ಇದ್ದಂತೆ ನೋಡಿಕೊಳ್ಳ್ರಿ ಅಂತ ಕೇಳಿದಾಗ ಅಯೋಗ್ಯರ ಪರಿಚಯ ಮಾಡ್ಲಿಕ್ಕತ್ತಾರ. ಅವರು ನಿರಾಮಿಣ ಅಭಿದ್ರುಹಸ್ಪದೆ ಅನ್ನೋ ಶಬ್ದಕ್ಕೆ ಯಾವಾಗಲೂ ದುಃಖವನ್ನೇ ಕೊಡುವಂತಹ ಅಂಧಂತಮಸ್ಸಿನಲ್ಲಿ ಇರಲು ಯೋಗ್ಯರಾದವರು ಅಂತ. ಇನ್ನ ನಿರಾಮಿಣ ಅನ್ನೋ ಶಬ್ದದ ವಿವರಣೆಯನ್ನು ಕೊಡ್ಲಿಕ್ಕತ್ತಾರ. ಈಗ 250ನೇ ಪುಟದಲ್ಲಿ ಶ್ಲೋಕ ಮುಗಿದ ಮೇಲೆ ಕೆಳಗಡೆಗೆ ನಿರಾಮಿಣ ಅಂತದ. ಅಂದ್ರೆ ಏನು ಅಂದ್ರೆ, ನಿರಾಮಿಣ ಅಂದ್ರೆ ರಾಮಸ್ಯ ಮೊದಲನೇದು. ನಿರಾಮಿಣ ಎಂಬುದನ್ನು ಬಿಟ್ಬಿಡ್ರಿ, ರಾಮಸ್ಯ ತಗೊಳ್ರಿ. ರಾಮಸ್ಯ ರಮಣ ರೂಪಸ್ಯ ಅಂತ ಅರ್ಥ. ಅಲ್ಲಿ ನಿರಾಮಿಣ ಅನ್ನೋಲ್ಲಿ ರಾಮ್ ಬಂದಾನ. ಆ ರಾಮನ್ ತಗೊಂಡು ರಾಮ ನೀ ರಾಮಿಣ ಅದ, ರಾಮ ಬಂದ. ರಾಮಸ್ಯ ಅಂದ್ರ ರಮಣ ರೂಪಸ್ಯ ಅಂತ ಅರ್ಥ, ಅಂದ್ರ ಪೂರ್ಣಾನಂದ ಸ್ವರೂಪಸ್ಯ ಅಂತ ಮತ್ತೆ ವಿವರಣೆ. ಅದಕ್ಕೆ ರಾಮಸ್ಯ ರಮಣ ರೂಪಸ್ಯ ಪೂರ್ಣಾನಂದ ಸ್ವರೂಪಸ್ಯ ವಿಷ್ಣೋ, ಭಗವಂತನಾದರೂ ಪೂರ್ಣಾನಂದ ಸ್ವರೂಪನಾಗಿದ್ದಾನ. ಅವಂಗ ದುಃಖ ಇಲ್ಲ, ದೋಷ ಇಲ್ಲ, ಏನೋ ತೊಂದರೆ ಇಲ್ಲ. ಇಂಥವಂಗ ವಿಷ್ಣೋ ಜೀವಸ್ವರೂಪತಾ ಜ್ಞಾನೇನ, ಅವನೇ ಜೀವನಾಗಿದ್ದಾನೆ ಎಂದು, ಅಂದ್ರ ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ ಎಂದು ಹೇಳುವಂಥವರು ಏನ್ ಮಾಡ್ಕೊಂಡ್ರು? ಆನಂದ ಸ್ವರೂಪನಾಗಿರುವ ಪರಮಾತ್ಮನನ್ನು ಜೀವಸ್ವರೂಪ ಅಂತ ಹೇಳಿ ನೀಚತ್ವವನ್ನ ತಂದ್ರು. ನೀಚತಾ ವಿಧಃ. ಭಾರೀ ಎತ್ತರದಲ್ಲಿದ್ದ ಪರಮಾತ್ಮ ಅವನ್ ಕರ್ಕೊಂಬಂದು ಎಲ್ಲಿ ಕೂಡಿಸ್ಬಿಟ್ರು ಅಂತಂದ್ರ ಜೀವ ಅಂತ ಹೇಳಿ ತೆಳಗ್ ಕೂಡಿಸ್ಬಿಟ್ರು. ಅದೇನಾತೀಗ ರಾಮಿ ಅಂದ್ರೆ ಆನಂದ ಸ್ವರೂಪನಾದ ಭಗವಂತನ್ ತಿಳ್ಕೊಂಡವರು ಅಂತ ಅರ್ಥ. ನಿರಾಮಿ ಅಂದ್ರೆ ಭಗವಂತ ಸ್ವರೂಪವನ್ನ ಆನಂದ ಪೂರ್ಣ ಇದ್ದದ್ದನ್ನು ಹೋಗಿ ಜೀವ ಅಂತ ತಿಳ್ಕೊಂಡವರು ಅಂತ ಅರ್ಥ ಆಯ್ತು. ಅದಕ್ಕೆ ಗೊತ್ತಾಯ್ತಾ? ತಯೇವ ರಿಪವಶ್ಚ ತಸ್ಯ, ಇಂಥವರೇ ಭಗವಂತನ ಶತ್ರುಗಳು. ಭಗವಂತನ ಸ್ವರೂಪವನ್ನು ತಪ್ಪು ತಿಳ್ಕೋತಾರಾದ್ರಿಂದಲೇನೆ ಅವರನ್ನೇನ್ ಕರೀತಾರ? ಶತ್ರುಗಳು ಅಂತ ಕರೀತಾರ. ಅರ್ಥ ಆಯ್ತಾ ಈಗ? ಸರಿ, ಮುಂದ ಈಗ ಭಗವದ್ಗೀತಾ ವಾಕ್ಯವನ್ನು ತೋರಿಸ್ತಾರ. ಏನಂತ? ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನೋಡಪ್ಪ ಅರ್ಜುನ, ಮಾನುಷೀಂ ತನುಂ ಆಶ್ರಿತಂ ಮಾಂ ಮೂಢಾಃ ಅವಜಾನಂತಿ. ನನ್ನ ಶರೀರವನ್ನು ನೋಡಿದಾಗ ಮನುಷ್ಯರ ಶರೀರದಂತೆ ಕಾಣಿಸ್ತದೆ ಅದು. ಕೃಷ್ಣ ಹೇಳ್ತಾನೆ ಯಾವಾಗ? ಭಗವದ್ಗೀತೆಯಲ್ಲಿ ಉಪದೇಶ ಮಾಡುವಾಗ. ಮಾನುಷೀಂ ತನುಮಾಶ್ರಿತಂ, ಮನುಷ್ಯ ಸದೃಶಾಕೃತಿಂ ಆಶ್ರಿತಂ ಅಂತ ಅರ್ಥ. ಮಾನುಷೀಂ ಅಂದ್ರೆ ಮನುಷ್ಯ ದೇಹ ಅಲ್ಲ, ಮನುಷ್ಯ ದೇಹದಂತಿರುವ ದೇಹ. ಅದನ್ನು ಬರ್ಕೊಂಡಿಟ್ಕೊಳ್ರಿ ಅಲ್ಲಿ. ಮಾನುಷೀಂ ತನುಂ ಅಂದ್ರೆ ಮನುಷ್ಯರ ಶರೀರದಂತೆ ಕಾಣುವ ಶರೀರ. ಮಾನುಷೀಂ ತನುಂ ಅದಕ್ಕೆ ಅರ್ಥ ಬರ್ಕೊಡ್ರಿ ಅಷ್ಟಕ್ಕ. ಮಾನುಷೀಂ ತನುಂ ಮನುಷ್ಯರ ಶರೀರದಂತಿರುವ ಶರೀರವನ್ನು ಧರಿಸಿರುವ ನನ್ನನ್ನು ಮೂಢಾಹ ದಡ್ಡರು ಅವಜಾನಂತಿ. ಅವಜಾನಂತಿ ಅಂದ್ರೆ ಏನು? ತಿರಸ್ಕಾರ ಮಾಡ್ತಾರ, ಅಪಮಾನ ಮಾಡ್ತಾರ. ಏನಂತ? ಅವನು ಒಬ್ಬ ಜೀವಿ ಅಲ್ರಿ. ಯಾಕಂದ್ರೆ ಮನುಷ್ಯ ಸದೃಶವಾದ ದೇಹ ಇದ್ದುದರಿಂದ ಅವನು ಮನುಷ್ಯನೆಂಬುದಾಗಿ ಅಪಮಾನಿಸುತ್ತಾರೆ. ಅವಜಾನಂತಿ ಅಂದ್ರೆ ಅರ್ಥ ಏನಾಯ್ತು? ಈಗ ನಿಜ ಖರೆ ದೇವರನ್ನ ಖರೆ ಅಂತ ತಿಳಿಲಾರ್ದ ಮನುಷ್ಯ ಅಂತ ತಿಳ್ಕೋತಾರ ಅಂತ ಅರ್ಥದಕ್ಕೆ. ಪರಂ ಭಾವ ಮಜಾನಂತಹ, ಆ ಭಗವಂತನ ನಿಜವಾದ ಸಾಮರ್ಥ್ಯವನ್ನ, ಮಮ ಭೂತ ಮಹೇಶ್ವರಂ, ಅದು ಗುಣಪೂರ್ಣವಾಗಿರುವಂತಹ ತನ್ನ ನಿಜ ಸ್ವರೂಪವನ್ನ ತಿಳಿಯದೆ ಈ ಭಗವಂತನು ಕೂಡ ಏನಾಗ್ಯಾನ? ಜೀವನಂತೆ ಇದ್ದಾನ ಅಂತ ತಿಳ್ಕೋತಾರ. ಸರಿ, ಏನೀಗ ಮುಂದ ಅಂದ್ರೆ
ಯಾರು ದೇವರನ್ನು ಮತ್ತ ಮನುಷ್ಯ ಅಂತ ತಿಳ್ಕೋತಾರೋ ಜೀವ ಅಂತ ತಿಳ್ಕೋತಾರೋ ಮೋಘಾಶಾಹ ಮೋಘ ಕರ್ಮಾಣ ಅವರ ಆಸೆಗಳು ಎಂದೂ ಈಡೇರೋದಿಲ್ಲ. ಮೋಘ ಆಶಾ, ಮೋಘ ಅಂದ್ರೆ ವ್ಯರ್ಥ, ಆಶಾ ಅಂದ್ರೆ ಆಸೆಗಳು, ಮೋಘಾಶಾಹ ಅಂದ್ರೆ ವ್ಯರ್ಥವಾದ ಆಸೆಗಳು. ಇನ್ನ ಮೋಘ ಕರ್ಮಾಣ ಅವ್ರು ಏನೇನು ಕರ್ಮಗಳನ್ನ ಮಾಡ್ತಾರೋ ಆ ಎಲ್ಲ ಕರ್ಮಗಳು ವ್ಯರ್ಥ. ಮೋಘ ಜ್ಞಾನ ಅವರು ಏನು ಜ್ಞಾನ ಪಡ್ಕೊಂಡ್ರು ಅದು ಉಪಯೋಗ ಬೀಳಂಗಿಲ್ಲ, ಅಂದ್ರೆ ಫಲಕಾರಿ ಆಗಂಗಿಲ್ಲ. ವಿಚೇತಸಃ ಅಂದ್ರ ಮತ್ತದು ಏನಂತ ಅದಕ್ಕೆ ವಿಚೇತಸ ಅಂದ್ರ ವಿದ್ವೇಷಪೂರ್ಣವಾದ ಚೇತಸ್ಸು, ಬುದ್ಧಿ ನಾಶ ಮಾಡುವಂಥದ್ದು, ಅವರ ಜೀವನ ಹಾಳು ಮಾಡುವಂತಹ ಬುದ್ಧಿ. ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿಹಿಂಸಿತಾಹ ಅವರು ವಿವೇಕವನ್ನ ನಾಶ ಮಾಡುವಂತಹ ಆಸುರಿ ಸ್ವಭಾವವನ್ನ ಆಶ್ರಯಿಸಿದವರು ಅಂತ ಇಷ್ಟು ತಿಳಿಸಿಕೊಟ್ಟಿದ್ದಾರೆ. ಇತ್ಯಾದಿ ವಚನಾದ ಅಸುರಾದಯ ಅಂದಮೇಲೆ ನಿರಾಮಿಣ ಅಂದ್ರೆ ಅಸುರರು ಅಂತ ಅರ್ಥವನ್ನ ಮಾಡಿಟ್ರು ಶ್ರೀಮದಾಚಾರ್ಯ. ಸರಿ, ಒಟ್ಟಿನಲ್ಲಿ ಆಚಾರ್ಯಗೇನು ಹೇಳಬೇಕಾಗ್ಯದ, ಕೃಷ್ಣನ ಮಾತನ್ನು ತಗೊಂಡು ಇಲ್ಲಿ ಸಮನ್ವಯ ಮಾಡುತ್ತಾ ನಿರಾಮಿಣ ಅಂತನ್ನೋ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ, ಯಾವ ವ್ಯಕ್ತಿ ಭಗವಂತನನ್ನು ಅಂದ್ರೆ ಕೃಷ್ಣಾವತಾರದಲ್ಲಂತರೂ ಮನುಷ್ಯ ದೇಹಕ್ಕೆ ಸಮಾನವಾದ ದೇಹವನ್ನು ತಾಳಿದ್ದ. ಅದನ್ನು ನೋಡಿಬಿಟ್ಟು ಇವನು ಒಬ್ಬ ಜೀವ, ಕೃಷ್ಣನೂ ಒಬ್ಬ ಜೀವನೇ ಹೊರತಾಗಿ ಬೇರೆ ಯಾರು ಅಲ್ಲ ಅಂತ ಹೇಳಿ ಭಗವಂತನನ್ನ ಜೀವ ಎಂಬ ಅಪಮಾನ ಮಾಡ್ತಾರೆ. ಇಂಥವರು ಅಸುರ ಸ್ವಭಾವದವರು, ಅಸುರ ಪ್ರಕೃತಿಯವರು, ತಮೋಗುಣ ಪ್ರಚುರ ಇದ್ದವರು. ಅವರ ಯಾವ ಆಸೆಗಳು ಈಡೇರೋದಿಲ್ಲ, ಅವರು ಮಾಡಿದ ಎಲ್ಲಾ ಸತ್ಕರ್ಮಗಳು ವ್ಯರ್ಥ ಆಗ್ತದೆ, ಅವರ ಜ್ಞಾನ ಫಲಕಾರಿಯಾಗೋದಿಲ್ಲ, ಬುದ್ಧಿ ದ್ವೇಷದಿಂದ ಕೂಡಿರ್ತದೆ. ಇಂಥವರು ಎಂದೂ ಉದ್ಧಾರವಾಗೋದಿಲ್ಲ ಅಂತ ಮುಂದಿನ ವಾಕ್ಯಗಳಲ್ಲಿ ಹೇಳುವ ಇದ್ದಾನೆ. ಆದ್ದರಿಂದ ಇಂಥವರಿಗೆ ಮತ್ತ ಯಾವ ಕಾರಣಕ್ಕೂ ಕೂಡ ಶಾಸ್ತ್ರವನ್ನು ಉಪದೇಶ ಮಾಡಬೇಡ್ರಿ. ವೇದಾಭಿಮಾನಿ ಬಂದು ಹೇಳಿದ್ದನ್ನ, ಜೀವಬ್ರಹ್ಮ ಐಕ್ಯ ಎಂಬುದು ಮಹಾ ಅಪರಾಧ. ಸರಿ, ಇನ್ನು ಆ ಮಂತ್ರದಲ್ಲಿ ಅನ್ಯೇಷು ಜಾಗೃದುಹು ಅಂತದ. ಅನ್ಯೇಷು ಜಾಗೃದು ಅಂದ್ರೆ ಏನು? ಭೋಗ ಮಾತ್ರ ಗೃದ್ಧವ, ಅವರಿಗೆ ಭೋಗನೇ ಮುಖ್ಯ, ಇನ್ನೇನು ಇಲ್ಲೇ ಇಲ್ಲ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಭೋಗ ಮಾತ್ರ ಪ್ರಧಾನವಾದದ್ದು. ಜಾಗೃದು ಅಂದ್ರೆ ಅಪೇಕ್ಷಿಸುವರು. ಅನ್ಯೇಷು ಜಾಗೃದು ಅಂದ್ರೆ ಭೋಗ ಮಾತ್ರವನ್ನ ಅಪೇಕ್ಷೆ ಪಡ್ತಾರೆ. ಏಷಾಂ ಏತತ್ ಸರ್ವೋತ್ತಮಂ ವಾಸುದೇವಾಖ್ಯಂ ಪರಂ ಬ್ರಹ್ಮ ನಾಸ್ತಿ ಇತಿ ಪಕ್ಷ. ಯಾರಿಗೆ ಸರ್ವೋತ್ತಮನಾದ ಪರಮಾತ್ಮ ಇಲ್ಲ ಅಂತನೋ ಪಕ್ಷ ಇದೆಯೋ, ಈಶಿತವ್ಯೇ ವಿದ್ಯಮಾನೇ ಈಶ್ವರೋ ಭವತಿ. ಯಾರಾದರೂ ಪ್ರಜೆಗಳು ಇದ್ರೆ ಅವಾಗ ಅವ ರಾಜ, ಅವ ಈಶಾ, ಒಡೆಯ ಅಂತಿರ್ತಾರೆ. ಆ ಪ್ರಜೆಗಳೇ ಇಲ್ಲ ಅಂತಂದ್ಮೇಲೆ ಅವ ಒಡೆಯಲಿಂದ ಬರ್ಬೇಕಪ್ಪ ಅವಂಗ. ನಚ ಅಪರಂ ಕಿಂಚಿತ ಪರಮಾಪೇಕ್ಷೆಯ ಅಪರಮಿತಿ. ಭಗವಂತನನ್ನು ಬಿಟ್ಟರು ಮತ್ತೊಬ್ರು ಇಲ್ಲೇ ಇಲ್ಲ. ಯಾಕ? ಜೀವ ಬ್ರಹ್ಮ ಒಂದು ಅಂತ ಆದ್ಮೇಲೆ ಬ್ಯಾರೆಯವ್ರು ಎಲ್ಲಿಂದ ಬರ್ಬೇಕ್ರಿ? ಮತ್ತೀಗ ನನ್ನ ಮನ್ಯಾಗ ನನ್ ಬಿಟ್ಟು ಮತ್ತೆ ಯಾರು ಇದ್ರೆ ನಾ ಅವ್ರ ಮೇಲೆ ಆರ್ಡರ್ ಚಲಾಯಿಸಬಹುದು, ಅಧಿಕಾರ ಚಲಾಯಿಸ್ಲಿಕ್ಕೆ ಬರ್ತದೆ. ನಾನ ಒಬ್ಬ ಮನ್ಯಾಗಿದ್ರೆ ಏನ್ ನನ್ನ ಮೇಲೆ ನಾನು ಆರ್ಡರ್ ಹಾಕೋಬೇಕಷ್ಟ. ಇನ್ನ ಕಿಂ ತರ್ಹಿ ಕಿಂಚನ ಏಕಂ ಕಿಮಪಿ ಏಕಂ ವಸ್ತು ಅಸ್ತಿ ನ ಪರಂ ಅಪರಂ ಚೇತಿ ತೇಷಾಂ ಪಕ್ಷ. ಆಶ್ಚರ್ಯ ಏನು ಅಂದ್ರೆ ಅವರಿಗೆ ಪರ ಅಪರ ಅಂತ ಯಾವ ವಸ್ತುನೂ ಇಲ್ಲ. ಅವರಿಗೆ ಪರ ಅನಿಸುವ ವಸ್ತು, ಅಪರ ಅನಿಸುವಂತ ವಸ್ತು ಯಾವುದೂ ಇಲ್ಲೇ ಇಲ್ಲ. ಅಸತ್ಯಮ ಪ್ರತಿಷ್ಠಂತೆ, ಮತ್ತಿದು ಗೀತಾದ್ದ ಮತ್ತೊಂದು ವಾಕ್ಯ, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ. ಈ ಜಗತ್ತು ಇದು ಅಸತ್ಯ, ಇದು ಅಪ್ರತಿಷ್ಠ. ಅಪ್ರತಿಷ್ಠ ಅಂದ್ರೆ ಏನು? ಇದಕ್ಕ ಜಗತ್ತು ಸತ್ಯ ಅಲ್ಲ. ಅಪ್ರತಿಷ್ಠ ಅಂತಂದ್ರ ಭ್ರಾಂತಿ ಕಲ್ಪಿತ ಅಂತ ಅರ್ಥ ಮಾಡ್ತಾರೆ. ಏನದು? ಅಪ್ರತಿಷ್ಠ ಅನ್ನೋ ಶಬ್ದಕ್ಕೆ ಭ್ರಾಂತಿ ಕಲ್ಪಿತವಾದದ್ದು. ಪ್ರತಿಷ್ಠಾ ಅಂದ್ರೆ ಸ್ಥಿರವಾಗಿರೋದು. ಇದು ಸ್ಥಿರವಾಗಿಲ್ಲ. ಬ್ರಹ್ಮಜ್ಞಾನದಿಂದ ಈ ಜಗತ್ತು ಬಾಧ್ಯವಾಗ್ತದ ಅಂತ ಅವರ ಅಭಿಪ್ರಾಯ. ಬಹಳ ಚಂದ ಹೇಳ್ಯಾರ್ರಿ ಅವರು. ಅವ್ರ ಅದ್ವೈತ ಶಾಸ್ತ್ರ ಓದ್ಬಿಟ್ರೆ ಗಾಬರಿನ ಆಗ್ಬಿಡ್ತದ. ಜಗತ್ತದ ಎಲ್ ತನಕ ಅದ ಅಂದ್ರೆ ಬ್ರಹ್ಮಜ್ಞಾನ ಆಗೋ ತನಕ ಅದ. ಒಮ್ಮೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬಿಟ್ರೆ ಹೋತ್, ಜಗತ್ ತಾನ ಹೋಗ್ಬಿಡ್ತಾನ. ಇಲ್ಲೂ ಇಷ್ಟೆಲ್ಲಾ ಕಟ್ಕೊಂಡ್ ಮಾಡ್ಕೊಂಡಿದ್ ಜಗತ್ ಹೆಂಗು ಹೋಗ್ಬೇಕು ಅಂದ್ರೆ ಹೋಗ್ತದೆ. ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಎಲ್ಲ ಅದು ಹೋಗ್ಬಿಡ್ತದ ಅಷ್ಟ. ಆಯ್ತಾ? ಮುಂದ ಆದಮೇಲೆ ಜಗದಾಹುಹು ಅನೀಶ್ವರಂ. ಈ ಜಗತ್ತಿಗೊಬ್ಬ ನಿಯಾಮಕ ಇಲ್ಲ. ಮೊದಲನೆಯದ್ದು ಜಗತ್ತು ಅಸತ್ಯ, ಎರಡನೆಯದ್ದು ಇದು ಭ್ರಾಂತಿ ಕಲ್ಪಿತ, ಅದಕ್ಕೊಬ್ಬ ನಿಯಾಮಕ ಇಲ್ಲ. ಇನ್ನ ಅಪರಸ್ಪರ ಸಂಭೂತಂ. ಅಪರಸ್ಪರ ಸಂಭೂತ ಅಂದ್ರೆ ಪರಸ್ಪರ ಕ್ರಮವಾಗಿ ಹುಟ್ಟಿದ್ದು ಅಂತಲ್ಲ. ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವ ಮುಂದ ತ್ರಿವಿಧ ಅಹಂಕಾರಗಳು ಹಿಂಗೇನೆ ಇಲ್ಲೇ ಇಲ್ಲ. ಅಪರಸ್ಪರ ಸಂಭೂತಂ. ಮತ್ತ ಕಿಮನ್ಯತ್ ಹಂಗಾರ ಮತ್ತೆ ಏನಪ್ಪಾ ಅಂದ್ರೆ ಇದೊಂದು ಹುಟ್ಟುವಂತಹದ್ದು ಅಲ್ವೇ ಇಲ್ಲ. ಫಸ್ಟ್ ಅದ್ ಮತ್ತೆ ಹೆಂಗ್ ಮತ್ತ ಅಂದ್ರೆ ಕಾಮಹೈತುಕಂ.
ಇದು ಸದಸದ್ವಿಲಕ್ಷಣ ಅನಿರ್ವಚನೀಯ. ಇದು ಇದು ಅವಿದ್ಯೆಯಿಂದ ಹುಟ್ಟುವಂತಹದ್ದು. ಕಾಮಹೇತುಕಂ ಅಂದ್ರೆ ಅಜ್ಞಾನದಿಂದ ಬಂದಿರುವಂತಹದ್ದು ಅಂತ ಅರ್ಥ ಬರ್ಕೊಂಡು ಇಟ್ಕೊಳ್ರಿ. ಕಾಮಹೇತುಕಂ ಅವಿದ್ಯಾ ಕಲ್ಪಿತ, ಅಜ್ಞಾನದಿಂದ ಕಲ್ಪಿತವಾದದ್ದು. ಭಾರಿ ಚಂದದ ವಾದ ಅವರು. ಅಸತ್ಯಂ ಅಪ್ರತಿಷ್ಠ, ಈ ಜಗತ್ತು ಅಸತ್ಯವಾಗಿದೆ, ಭ್ರಾಂತಿ ಕಲ್ಪಿತವಾಗಿದೆ. ಜಗತ್ ಆಹುಹು ಅನೀಶ್ವರಂ, ಈ ಜಗತ್ತಿಗೊಬ್ಬರು ಯಾರೂ ಈಶ್ವರ ಇಲ್ಲ. ಅಪರಸ್ಪರ ಸಂಭೂತಂ, ಕ್ರಮವಾಗಿ ಹುಟ್ಟೇದಂತ ತಿಳ್ಕೋಬೇಡ್ರಿ. ಮತ್ ಕಿಮನ್ಯತ, ಮತ್ತೇನಪ್ಪಾ ಅಂದ್ರೆ ಕಾಮಹೇತುಕಂ, ಅಜ್ಞಾನದಿಂದ ಕಲ್ಪಿತವಾದದ್ದು ಈ ಜಗತ್ತು. ಹೆಂಗಪ್ಪ ಅಂತಂದ್ರ ಹಗ್ಗದೊಳಗ ಹಾವು ಹೆಂಗ ಕಲ್ಪಿತವಾಗಿರ್ತದೋ ಹಂಗ ಬ್ರಹ್ಮನೊಳಗ ಈ ಜಗತ್ತು ಕಲ್ಪಿತ ಆಗ್ಯದ ಅಂತ ಹೇಳಿಕೊಂಡ ಮಹಾಪುರುಷರವರಲ್ಲ. ಏತಾಂ ದೃಷ್ಟಮವಷ್ಟಭ್ಯ, ಇದೇ ದೃಷ್ಟಿಕೋನ ಇಟ್ಟುಕೊಂಡು ನಷ್ಟಾತ್ಮಾನಃ, ಮನಸ್ಸು ಹಾಳು ಮಾಡ್ಕೊಂಡ್ರೆ ಮೊದಲು. ಇಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ನಷ್ಟಾತ್ಮಾನಃ, ಮನಸ್ಸು ಕೆಡಿಸಿಕೊಂಡು, ಅಲ್ಪಬುದ್ಧಯ, ಅಲ್ಪಜ್ಞಾನವುಳ್ಳವರಾಗಿ, ಪ್ರಭವಂತ್ಯುಗ್ರ ಕರ್ಮಾಣಃ, ಉಗ್ರವಾದ ಕರ್ಮಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎದಕ್ಕೆ? ಕ್ಷಯಾಯ ಜಗತೋ ಹಿತಾಃ, ಜಗತ್ತಿಗೆ ಅಹಿತಗಳನ್ನು ಉಂಟು ಮಾಡ್ತಾ, ಜಗತ್ತಿನ ಕ್ಷಯವನ್ನು ಉಂಟು ಮಾಡ್ತಾ ಇದ್ದಾರ. ಈಶ್ವರ ಅಹಂ, ಭೋಗಿ ಅಹಂ, ಸಿದ್ಧ ಅಹಂ, ಬಲವಾನ್ ಅಹಂ, ಸುಖಿ ಅಹಂ, ನಾನೇ ಭಗವಂತ, ನಾನೇ ಎಲ್ಲ, ಬಲಿಷ್ಠ ಸುಖಿ ಎಲ್ಲ ನಾನೇ ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ಚಂದ ನೋಡ್ರಿ ಗತಿ. ಅಷ್ಟು ಅದ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಇಷ್ಟೆಲ್ಲ ಅನರ್ಥ ಆಗ್ತದ ಅಂತ ತಿಳಿಸಿಕತಾನ ಕೃಷ್ಣ. ಯಾವ ಕಾರಣಕ್ಕೂ ನೀನೇ ದೇವರು ಅಂತ ತಿಳಿಬೇಡ, ತಿಳಿದ ಪರಿಣಾಮ ಹಿಂಗಾಗ್ತದೆ ನೋಡು ಅಂತ ಹೇಳಿದ್ರು. ಸರಿ, ನಿರಾಮಿಣ ಅನ್ನೋ ಶಬ್ದಕ್ಕೆ ಮತ್ತು ಅನ್ಯೇಷು ಜಾಗೃತ ಅನ್ನೋ ಶಬ್ದಕ್ಕೆ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡಿಬಿಟ್ರು. ಇನ್ನು ಮುಂದ ಬ್ರಹ್ಮಣಸ್ಪತಿ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿಕೊಂಡ್ರೆ ಈಗ ಅವರು. ಆಯ್ತಾ? ನಿರಾಮಿಣ ಅಂತ ಒಂದು, ಅನ್ಯೇಷು ಜಾಗೃತ ಅಂತ ಮತ್ತೊಂದು, ಎರಡನೇ ಪ್ಯಾರಾಗ್ರಾಫ್ ಒಳಗೆ ಮೊದಲದ. ಅವೆರಡಕ್ಕೆ ಅರ್ಥ ಬರ್ತದೆ ಇಷ್ಟೊತ್ತೀಗ, ಮುಂದೆ ಹೋಗೋಣ ಅಂತ. ಬ್ರಹ್ಮಣಸ್ಪತಿ ಅಂತದಲ್ಲಪ್ಪ, ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಬ್ರಹ್ಮಣ ವೇದಸ್ಯ ಪತಿ ವಾಯೋ, ವಾಯುದೇವ್ರ ಮುಂದೆ ಬಂದು ಹೇಳಿಕತ್ತದ ಅಂತ ಹೇಳಿದ್ದೆ ಬೆಳಿಗ್ಗೆ. ಅಲ್ಲೆಲ್ರಿ ವಾಯುದೇವ್ರ ಅನ್ನೋ ಶಬ್ದನೇ ಇಲ್ಲಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು ಬ್ರಹ್ಮಣಸ್ಪತೆ. ಬ್ರಹ್ಮಣಸ್ಪತೆ ಅಂದ್ರೆ ಬ್ರಹ್ಮಣ ಪತೆ ಬ್ರಹ್ಮಣಸ್ಪತೆ ಅಂತ ಬಿಡಿಸ್ಬೇಕದ. ವೇದಕ್ಕೆ ಅಧಿಪತಿಗಳು ಯಾರೋ ವಾಯುದೇವರು, ಅವರೇ ಬ್ರಹ್ಮಣಸ್ಪತಿಗಳು ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ವೇದಕ್ಕೆ ಅಧಿಪತಿಗಳು ಯಾರೋ ಅವರೇ. ಅಲ್ರಿ, ಎಲ್ಲಿ ಬ್ರಹ್ಮಣಸ್ಪತಿ ಅನ್ನೋ ಶಬ್ದಕ್ಕೆ ವಾಯುದೇವರು ಅನ್ನೋ ಅರ್ಥ ಬರುವಂತಹ ಮಂತ್ರ ಇಲ್ಲದ ಅಂದ್ರ, ಅಥ ಹೇವಂ ಆಸನ್ಯಂ ಪ್ರಾಣಮೋಚು ಏಷವೋ ಏವ ಬ್ರಹ್ಮಣಸ್ಪತಿ ವಾಗ್ವೈ ಬ್ರಹ್ಮ ತಸ್ಯ ಏಷ ಪತಿ ತಸ್ಮಾದು ಬ್ರಹ್ಮಣಸ್ಪತಿ ಇತ್ಯಾದಿ ಶ್ರುತೆ. ಹೇ ಕಮ ಹಾಕೋಬೇಕಲ್ಲಿ. ಆಸನ್ಯಂ, ಆಸ ಅಂದ್ರ ಆಸನ್ಯಂ ಅಂದ್ರೆ ಮುಖದಲ್ಲಿದ್ದವರು. ಈ ಮೂಗಿನಲ್ಲಿದ್ದ ವಾಯುದೇವರನ್ನ ಕುರಿತು ಎಲ್ಲರೂ ಹೇಳಿದ್ರಂತ. ಏನಂತ? ಎಲ್ಲರೂ ಸ್ತೋತ್ರ ಮಾಡ್ಲಿಕತ್ತಾರ. ಏಷವು ಏವ ಬ್ರಹ್ಮಣಸ್ಪತಿ, ಈ ನಮ್ಮ ಮುಖದಲ್ಲಿರುವಂತಹ ವಾಯುದೇವರನಿದ್ದಾರೋ ಇವರೇ ಬ್ರಹ್ಮಣಸ್ಪತಿಗಳು. ಯಾಕ? ವಾಗ್ವೈ ಬ್ರಹ್ಮ, ಸಕಲ ವೇದ ವಾಂಗ್ಮಯಗಳನ್ನ ಬ್ರಹ್ಮ ವಾಕ್ ಅಂತ ಕರೀತಾರ. ತಸ್ಯಾಯೇಷ ಪತಿ, ಆ ವಾಕ್ಕಿಗೆ ಇವರೇ ಪತಿಗಳಾದದ್ರಿಂದ ಬ್ರಹ್ಮಣಸ್ಪತಿ ಅಂತ ಕರೆಸಿಕೊಂಡಿದ್ದಾರೆ. ಅದರಿಂದ ಬ್ರಹ್ಮಣಸ್ಪತಿ ಶಬ್ದ ವಾಯುದೇವರಲ್ಲದ. ಏತಾದೃಶೇಭ್ಯೋ ಮಾ ಬ್ರೂಹಿ, ಇಂಥವರಿಗೆ ಸರ್ವಾತ್ಮನ ಹೇಳಬೇಡ್ರಿ. ಅದು 749 ಅಥೋ ಶಮೇನ ಉಪರತಃ ಮನುಷ್ಯಾಯೇ ಧರ್ಮಿಣೋ ಬ್ರೂಹಿತೇಭ್ಯ ಸದಾನಃ ಆ ದೇವಾನಾಮೋಹತೆ ವಿವ್ರಯೋ ಹೃದಿ ಬೃಹಸ್ಪತೇನ ಪರಸ್ಸಾಮ್ನೋ ವಿದುಹು ಅಂತದ. ಆ ಮಂತ್ರಕ್ಕೆ ಅರ್ಥ ಬರ್ಲಿಕ್ಕೆ ಈಗ. ಸರಿನಾ? ಏನಂತಾರ? ಶಮೇನ ವಿಷ್ಣುನಿಷ್ಠಯ ಉಪಸಮೀಪೆ ತಸ್ಮಿನ್ನೇವ ರತಾಹ. ಶಮೇನೋಪರತಾಹ ಅಂದ್ರೆ ಭಗವಂತನಲ್ಲಿನ ನಿಷ್ಠೆಯಿಂದ ಅವನಲ್ಲೇ ರತರಾಗಿದ್ದಾರೆ. ಅಂದ್ರೆ ವಿಷ್ಣು ಭಕ್ತಿಯಿಂದ, ವಿಷ್ಣುವಿನಲ್ಲಿ ಭಕ್ತಿಯಿಂದ ಆಸಕ್ತರಾದವರು ಅಂತ ಅರ್ಥ. ಆಮೇಲೆ ಮುಂದ ಸಾಮ್ನಃ ವಿಷ್ಣೋ ಪರಂ ಕಿಮಪಿ ನ ವಿದುಹು, ಭಗವಂತನಿಗಿಂತ ಉತ್ತಮರಾದವರು ಇನ್ಯಾರೂ ಇಲ್ಲ. ತಿಳಿತ? ಸಾಮ ಶಬ್ದಕ್ಕಿನ ಪರಮಾತ್ಮ ಅಂತ ಅರ್ಥ. ಸಾಮ್ನಃ ವಿಷ್ಣು ಈಸಿಕೊಲ್ಟ್ ಹಾಕೊಂಡ್ಬಿಡ್ರಲ್ಲ ಅಷ್ಟ, ಸಾಮ್ನ ಮುಂದೆ ಈಸಿಕೊಲ್ಟ್ ಹಾಕೊಂಡ್ರೆ ಆಯ್ತು. ಸಾಮ್ನಃ ವಿಷ್ಣೋ ಭಗವಂತನಿಗಿಂತ ಪರಂ ಕಿಮಪಿ ನ ವಿದುಹು, ಸರ್ವೋತ್ತಮವಾದ ವಸ್ತು ಯಾವುದು ಅಂತ ತಿಳಿದಿಲ್ಲ. ತದೇವ ದೇವಾನಾಂ ವ್ರಯ, ಅದುವೇ
ದೇವತೆಗಳಿಗಿಂತ ಸರ್ವದೇವತೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ವಿಷ್ಣು ಎಂದು ಅವ್ರೇನ್ ಮಾಡ್ತಾರ, ಧ್ಯಾನಿಸುತ್ತಾರೆ. ಅದನ್ನ ಬರೀತಾರೆ. ತದೇವ ದೇವಾನಾಂ ರಯಃ ಅಂದ್ರೆ ಅದರ ಮುಂದೆ ಈಸಿಕೊಳ್ಟು ಬರಬೇಕು. ಸರ್ವದೇವಾನಾಂ ಪರತಮಂ ವಿಷ್ಣುವಾಖ್ಯಂ ಬ್ರಹ್ಮ ಹೃದಾ ವ್ಯೋಹತೆ ಅಂತ ಅರ್ಥ ಮಾಡಬೇಕು. ಅದು ನಡು ದಂಡಕ ಬೇಡ, ಆ ವ್ರಯ ತೆಗೆದು ಬಿಟ್ಟು ದ್ವಯ ದಂಡಕದ ನೋಡ್ರಿ, ಅಲ್ಲಿ ಒಂದು ಈಸಿಕೊಳ್ಟು ಹಾಕೊಂಡ್ಬಿಡ್ರಿ, ಅದರದ ಅರ್ಥ ಅಂತ ಗೊತ್ತಾಗ್ತದೆ. ತದೇವ ಆ ಪರಮಾತ್ಮನೇ, ತದೇವ ಆದ್ಮೇಲೆ ಅದು ಕಾಮ ನಿಮಿತ್ತ, ಯಾಕಂದ್ರೆ ಹೌದು, ತದೇವ ಕಾಮ ಹಾಕೊಳ್ರಿ. ದೇವಾನಾಂ ವ್ರಯ ಅಂಬೋದಕ್ಕೆ ಇನ್ನೊಂದು ಕಾಮ ಇಟ್ಕೊಂಡ್ಬಿಟ್ರೆ ಅದು ಮೂಲ ಪದ. ಸರ್ವದೇವಾನಾಂ ಪರಮತಮಂ ವಿಷ್ಣುವಾಖ್ಯಂ ಬ್ರಹ್ಮ, ಎಲ್ಲ ದೇವತೆಗಳಿಗಿಂತ ಉತ್ತಮನಾದ ವಿಷ್ಣು ಎಂಬ ಬ್ರಹ್ಮನನ್ನ ಹೃದಾ ವ್ಯೋಹತೆ, ಹೃದಯದಲ್ಲಿ ಹೊತ್ತಿದ್ದಾರೆ ಅಂದ್ರೆ ಧ್ಯಾನ ಮಾಡ್ತಾರೆ. ವಾಸುದೇವಾದಿ ರೂಪೇಣ ವರಂ ನಿಯಾಮಕಂಚೇತಿ ವ್ರಯ, ಅಥವಾ ಇನ್ನೊಂದು ಅರ್ಥ, ವಾಸುದೇವಾದಿ ರೂಪಗಳಿಂದ ನಿಯಾಮಕನಾದದ್ದರಿಂದಲೂ ವ್ರಯ ಅಂತ ಕರೀತಾರ ಭಗವಂತನನ್ನ. ಹೃದಯದಲ್ಲಿ ಇಟ್ಟುಕೊಂಡದ್ದಕ್ಕೂ ಅರ್ಥ, ಅಥವಾ ನಿಯಾಮಕನಾದ್ರಿಂದಲೂ ಅದ. ತೇಭ್ಯೋ ಬ್ರೂಹಿ ಅಂಥವರಿಗೆ ಹೇಳ್ರಿ, ಅಂದ್ರೆ ಯಾರು ವಿಷ್ಣು ಭಕ್ತರಿದ್ದಾರೋ ಮತ್ತ ಯಾರು ಭಗವಂತನನ್ನ ಸರ್ವದೇವೋತ್ತಮ ಅಂತ ತಿಳ್ಕೊಂಡಿದ್ದಾರೋ ಅಂಥವರಿಗೆ ವೇದ ಮಂತ್ರಗಳನ್ನು ಉಪದೇಶ ಮಾಡಬೇಕು, ಇಷ್ಟು ತಾತ್ಪರ್ಯ. ಸರಿ, ಇನ್ನ 2 ವಚನಗಳನ್ನ ಕೊಡ್ತಾರೆ. ಏನ್ 2 ವಚನಗಳು ಅಂತಂದ್ರೆ ನೋಡ್ರಿ. ವಾಯುಂ ವಿದ್ಯಾ ಸಮಾಸಾಧ್ಯ ಸರ್ವಾಸಾಂ ಪತಿಮೂಚಿರೇ. ವಿದ್ಯಾ ಸರ್ವಾಸಾಂ ಪತಿಂ ವಾಯುಂ ಸಮಾಸಾಧ್ಯ ಊಚಿರೇ. ವಿದ್ಯಾ ಎಲ್ಲ ವಿದ್ಯೆಗಳು, ಸರ್ವಾಸಾಂ ಪತಿಂ ಎಲ್ಲ ದೇವತೆಗಳಿಗೆ ಉತ್ತಮರಾದ, ಎಲ್ಲರಿಗೂ ಅಧಿಪತಿಗಳಾದ ವಾಯುದೇವರನ್ನ ಕುರಿತು ಊಚಿರೆ ಹೇಳಿದು. ಏನಂತ ಹೇಳಿದವು? ಸ್ಥೇನೇಭ್ಯೋ ಮೈವನೋ ಬ್ರೂಹಿ, ಬ್ರೂಹಿ ಅಥೋ ವೈಷ್ಣವೇಶು ಚ. ಸ್ಥೇನೇಭ್ಯ ಕಳ್ಳರಿಗೆ ಉಪದೇಶ ಮಾಡಬೇಡ್ರಿ, ವೈಷ್ಣವರಿಗೆ ಉಪದೇಶ ಮಾಡ್ರಿ. ಯಾರು ಕಳ್ಳರು? ಶಾಸ್ತ್ರ ಕಳ್ಳರು. ಶಾಸ್ತ್ರ ಕಳ್ಳರಿಗೆ ಎಂದೂ ಉಪದೇಶವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಷ್ಟು ಹೇಳಿದ್ರು. ಇನ್ನ ವೈಷ್ಣವೇಶು ಚ ಬ್ರೂಹಿ, ಯಾರು ವಿಷ್ಣು ಭಕ್ತರಿದ್ದಾರೋ ಅವರಿಗೆ ಅವಶ್ಯವಾಗಿ ಶಾಸ್ತ್ರವನ್ನ ಹೇಳ್ರಿ. ಸಾಮನಾಂನ ಶ್ರುತಿರ್ಯಸ್ಮಾದ್ ವಿಷ್ಣುಮಾಹ ತತ ಪ್ರಿಯಂ ತನ್ನಾಮ ವಿಷ್ಣೋರಿಹತು ಸಂಹಿತಾರ್ಥಂ ವದೇತ್ಯತಃ ಇತಿ ವಚನಾತ್. ಸಾಮನಾಂನ ಶ್ರುತಿ, ಸಾಮನಾಮವು ಸರಿ, ಯಸ್ಮಾದ್ ವಿಷ್ಣುಮಾಹ ತತಃ ಪ್ರಿಯಂ, ಶ್ರುತಿ ವೇದವು ವಿಷ್ಣುಂ ಸಾಮನಾಂನ ಪ್ರಿಯಂ, ಭಗವಂತನಿಗೆ ಸಾಮ ಅಂತ ಅನ್ನೋದು ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಕ್ಕಂಥದ್ದಾಗಿದೆಯಂತೆ. ಸರಿನಾ? ತನ್ನಾಮ ವಿಷ್ಣೋರಿಹತು ಸಂಹಿತಾರ್ಥಂ ವದೇದ್ಯತಃ. ಅಷ್ಟೇ ಅಲ್ಲ, ಈ ಸಾಮ ಶಬ್ದ ಇಲ್ಲಿ ಸಂಹಿತಾ ಎಂಬ ಅರ್ಥವನ್ನು ಹೇಳಿಕತ್ತದ. ಮತ್ತೆ ಇಷ್ಟೆಲ್ಲ ಯಾಕೆ ಹೇಳಿದ್ರಿ? ಸುಮ್ಮನೆ ಬಂದಿಲ್ಲಲ್ಲ ಅಂದ್ರೆ ಈ ವಾಕ್ಯವನ್ನು ಕೊಟ್ವಿ ನಾವೀಗ. ಏನ್ ಕೊಟ್ವಿ? ಸಾಮ ಅಂತಂದ್ರೆ ಸಂಹಿತಾ. ಯಾಕೆ ಸಂಹಿತಾ ಅಂದ್ರೆ ಹೇಳಿನಿ, ಸಂಧಿ ಆದರೂ ಆಗದೇ ಇದ್ರೂ ಒಂದೇ ರೀತಿಯಿಂದ ನೋಡಿಕೊಳ್ಳೋದಕ್ಕೆ ಸಾಮ ಅಂತ ಕರೀತಾರಂತ ಬೆಳಗ್ಗೆ ಹೇಳಿದ್ದದ. ಅದಕ್ಕೆ ಹೇಳಿದ್ರು ಸಾಮನಾಂನ ಶ್ರುತಿ, ಸಾಮ ಎಂಬ ಹೆಸರಿನಿಂದ ಯಸ್ಮಾತ್ ವಿಷ್ಣುಮಾಹ, ವಿಷ್ಣುವನ್ನ ಕರೀತದದು. ತತಃ ಪ್ರಿಯಂ ತನ್ನಾಮ ವಿಷ್ಣು, ಆ ನಾಮ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ. ಇಹತು ಇಲ್ಲಿ ಆದರೂ ಸಂಹಿತಾರ್ಥಂ ವದೇದ್ಯತಃ, ಸಂಹಿತಾ ಎಂಬ ಅರ್ಥವನ್ನು ಹೇಳ್ತದ. ಸರಿ, ಮುಂದ ಸಾಮನಾಂನಃ ಸಂಹಿತಾ ಶಬ್ದಾರ್ಥತ್ವಾತ್ ವಿಷ್ಣೋ ತಸ್ಯ ನಾಂನಃ ಶ್ರುತಿ ಸಿದ್ಧತ್ವಾಚ್ಚ. ಸಾಮ ಎಂಬೋ ಹೆಸರು ಸಂಹಿತಾ ಶಬ್ದದ ಅರ್ಥ ಆಗ್ಯದ. ವಿಷ್ಣುವಿಗೆ ಆ ನಾಮದ ಶ್ರುತಿ ಸಿದ್ಧವಾಗಿದೆ. ಸಾಮನಾಂನಃ ವಾಸುದೇವ ರೂಪ ಸಮಾಖ್ಯಾಸು ಪಂಚರಾತ್ರೇ ಪಠಿತತ್ವಾಚ್ಚ. ಪಂಚರಾತ್ರದಲ್ಲಿ ಸಾಮ ಎಂಬ ಹೆಸರನ್ನ ವಾಸುದೇವನೇ ಮೊದಲಾದ ರೂಪಗಳಲ್ಲಿ ಹೇಳಲಾಗಿದೆ. ತದ್ರೂಪಂ ಸಂಹಿತಾ ನಾಮಕಂ ಯುಕ್ತಂ, ಆ ವಾಸುದೇವ ರೂಪವೇ ಸಂಹಿತಾ ಅಂತ ಕರೆಸ್ಕೊಳ್ಳಿಕ್ ಯೋಗ್ಯ ಆಗಿದೆ. ಬೆಳಗ್ಗೆ ಹೇಳೋ ಕಾಲಕ್ಕೆ ಹೇಳಿದ್ವಿ, ಅದು ಸ್ವರ ಮಾತ್ರಗಳಿಗೆ ವೇದವ್ಯಾಸ ದೇವರು, ಸಾಮಕ್ಕ ವಾಸುದೇವ ರೂಪ ಅಂತ ಹೇಳಿದ್ವಿ, ಅಲ್ಲಿಗೆ ಬಂತು. ಯುಕ್ತಂ ಇತ್ಯಭಿಪ್ರಾಯ. ಇಷ್ಟು ಈಗ ಮುಗೀತೀಗ. ಯಾವುದಿದು? ನಿರ್ಭುಜ ವಕ್ರಾಹ ಅಂತ ಹಸ್ವ ಮಾಂಡೂಕೇಯ ಪ್ರಾತಿಬೋಧಿ ಪುತ್ರ ಮಧ್ಯಮ ಅನ್ನೋರು 3 ಚಿಂತನೆಯನ್ನ ಮುಗಿಸಿದ್ರು. ಮುಂದಿನ ಘಟ್ಟ ಏನಪ್ಪಾ ಅಂತಂದ್ರೆ, ಈಗ ಮತ್ತೊಬ್ಬರು ಯಾರವರು? ತಾರ್ಕ್ಷ್ಯಃ ಅಂತ ಮತ್ತೊಬ್ಬ ಮುನಿಗಳು. ಇವ್ರೇನಂತಾರ? ಇವ್ರದೊಂದು ಚಿಂತನ ಬೇರೆ, ಮತ್ತ ಗೋವಿಂದ ಇವ್ರದೊಂದು ಬೇರೆ ಚಿಂತನೆ ಅದ. ಅಷ್ಟು ಹೇಳೋಣಂತ ಇವತ್ತ. ಬಹಳ ಚಂದದ ಚಿಂತನ ಇವ್ರದು, ಬರ್ಕೊಡ್ರಿ. ತಾರ್ಕ್ಷ್ಯ ಋಷಿಗಳು ನಡೆಸಿದ ಚಿಂತನ, ಸಂಹಿತಾ ಚಿಂತನ ಅಂತ ಬರ್ಕೊಡ್ರಿ. ತಾರ್ಕ್ಷ್ಯ ಋಷಿಗಳು ನಡೆಸಿದ ಸಂಹಿತಾ ಚಿಂತನೆ ಅಂತಾರೆ.
ಬೃಹದ್ರಥಂತರಯೋಃ ರೂಪೇಣ ಸಂಹಿತಾ ಸಂಧೀಯತೆ ಇತಿ ತಾರ್ಕ್ಷಃ ವಾಗ್ವೈರಥಂತರಸ್ಯ ರೂಪಂ ಪ್ರಾಣೋ ಬೃಹತಃ ಉಭಾಭ್ಯಾಮು ಖಲು ಸಂಹಿತಾ ಸಂಧೀಯತೆ ವಾಚಾ ಚ ಪ್ರಾಣೇನ ಚ. ಈಗ ಅವರೇ ಅಂತಾರೆ, ಬೃಹತ್ ಮತ್ತು ರಥಂತರ ಅಂತ ಅನ್ನುವಂತಹ ಎರಡು ಸಾಮಗಳನ್ನು ತಗೊಳ್ತಾರೆ. ಬೃಹತ್ ಮತ್ತು ರಥಂತರ ಅನ್ನುವಂತಹ ಎರಡು ಸಾಮಗಳನ್ನು ತೆಗೆದುಕೊಂಡು ಆ ಸಾಮಕ್ಕೆ ಪ್ರತಿಪಾದ್ಯವಾದ ಒಂದು ಲಕ್ಷ್ಮೀ ರೂಪ, ಒಂದು ನಾರಾಯಣ ರೂಪವನ್ನು ತೆಗೆದುಕೊಂಡು ಅದರಿಂದ ಚಿಂತನೆಯನ್ನು ಪ್ರಾರಂಭ ಮಾಡ್ಲಿಕತ್ತಾರ. ಬರ್ಕೊಂಡಿಟ್ಕೊಳ್ರಿ, ಬೃಹತ್ ಮತ್ತು ರಥಂತರ ಅನ್ನುವಂತಹ ಎರಡು ಏನ್ ಮಾಡ್ಬೇಕು ಅವರು, ಸಂಹಿತ, ಬೃಹತ್ ಸಾಮ ಮತ್ತು ರಥಂತರ ಸಾಮ ಅಂತ ಎರಡು ಸಾಮಗಳು. ಆ ಎರಡು ಬೃಹತ್ ಸಾಮ ಮತ್ತು ರಥಂತರ ಸಾಮಗಳಿಗೆ ಯಾರು ದೇವತೆಗಳಾಗಿದ್ದಾರೋ ಅವರೇ ಇಲ್ಲಿ ಪೂರ್ವವರ್ಣ ಹಾಗೂ ಉತ್ತರ ವರ್ಣಗಳಿಗೆ ಆಗಿದ್ದಾರೆ. ಹೌದು, ಪೂರ್ವವರ್ಣ ಉತ್ತರ ಹೇಳಿದ್ರಿ, ಮಧ್ಯದಲ್ಲಿ ಇರ್ತಕ್ಕಂತಹದ್ದೇನು ಅಂದ್ರೆ ಅವರಿಬ್ಬರು ಸೇರಿದಾಗ ಮಧ್ಯದಲ್ಲಿ ಬರುವಂತಹದ್ದಾಗ್ತದ ಅಂತ ಮುಂದಿನ ಪ್ರಾರಂಭ ಮಾಡ್ಲಿಕ್ಕೆ ಈಗ ಅವರು. ನೋಡಿಕೊಳ್ಳ್ರಿ ಏನು ಅಂತಂದ್ರ ಅದಕ್ಕೆ ಹೇಳಿದ್ರು ಬಹಳ ಚಂದದ, ಅದಕ್ಕಂತಾರ. ಸರಿ ಸರಿ. ಬೃಹತ್ ಪೂರ್ವವರ್ಣಕ್ಕೆ ಯಾರು ರಥಂತರ ಎಂಬ ಹೆಸರಿರುವಂತಹ ಲಕ್ಷ್ಮೀದೇವಿ ದೇವತೆಯಾಗಿದ್ದಾಳೆ. ಬರ್ಕೊಳ್ರಿ ಇದನ್ನ. ರಥಂತರಕ್ಕೆ ಲಕ್ಷ್ಮೀ, ರಥಂತರ ಅಂದ್ರೆ ಹೆಸರು, ಲಕ್ಷ್ಮೀದೇವಿ ಹೆಸರು ರಥಂತರ ಅಂತ ಲಕ್ಷ್ಮೀ ಹೆಸರು. ಆ ಲಕ್ಷ್ಮೀದೇವಿ ಪೂರ್ವವರ್ಣಕ್ಕೂ, ಬೃಹತ್ ಅನ್ನುವಂತಹ ನಾರಾಯಣ ಪರಮಾತ್ಮ ಉತ್ತರ ವರ್ಣಕ್ಕೂ. ರಥಂತರ ಅಂತನ್ನುವ ಸಾಮಕ್ಕೆ ಮಹಾಲಕ್ಷ್ಮಿಯು, ಆಕೆ ಹೆಸರೇ ಮಹಾಲಕ್ಷ್ಮಿ ಹೆಸರೇ ರಥಂತರ ಅಂತ. ಅವಳು ಪೂರ್ವವರ್ಣಕ್ಕೆ ಸಂಧಿಗಳಲ್ಲಿ, ಪೂರ್ವ ಉತ್ತರ ವರ್ಣ ಸಂಧಿಗಳಲ್ಲಿ ಪೂರ್ವವರ್ಣಕ್ಕೆ. ಆಮೇಲೆ ಬೃಹತ್ ಎಂಬುವಂತಹ ಹೆಸರಿರುವಂತಹ ಪರಮಾತ್ಮ ಉತ್ತರ ವರ್ಣಕ್ಕೆ ದೇವತೆಯಾಗಿದ್ದಾನೆ. ಇನ್ನು ಸಂಧ್ಯಕ್ಷರಕ್ಕೆ ಯಾರಾಗಿದ್ದಾರೆ ಅಂದ್ರೆ ಅರ್ಧನಾರಿ ನರರೂಪವಾಗಿದೆ. ಬರ್ಕೊಳ್ರಿ, ಸಂಧ್ಯಕ್ಷರಕ್ಕೆ ಅರ್ಧನಾರಿ ನರರೂಪವಾಗಿದೆ. ಬಹಳ ಚಂದದ ಅರ್ಧನಾರಿ ರೂಪ ಎಂಬುದು ಬಹಳ ಮಹತ್ವದ್ದು. ಅರ್ಧನಾರಿ ನರರೂಪವಾದ ಲಕ್ಷ್ಮೀನಾರಾಯಣ ಅವ ಸಂಹಿತೆಗೆ ದೇವತೆಯಾಗಿದ್ದಾನೆ. ಕಲ್ಪನಾವಂತ ಹೇಳಿದ್ದೇನಂತ, ಪೂರ್ವವರ್ಣಕ್ಕ ಲಕ್ಷ್ಮೀದೇವಿ, ಉತ್ತರ ವರ್ಣಕ್ಕ ನಾರಾಯಣ, ಇವರಿಬ್ಬರು ಸೇರಿಕೊಂಡಾಗ ಸಂಧಿಯಾದಾಗ ಒಂದ್ ಕಡೆಗೆ ಲಕ್ಷ್ಮೀದೇವಿ, ಒಂದ್ ಕಡೆಗೆ ನಾರಾಯಣ ಇರುವಂತಹ ಒಂದು ಪ್ರತ್ಯೇಕ ರೂಪ ಭಗವಂತನದ್ದು ಹಿಂದೆ ಬಂದಿತ್ತು. ಅರ್ಧನಾರಿನ ರೂಪ ಅಂತ ಬಂದಿತ್ತು. ಆ ರೂಪದ ಭಗವಂತ ಸಂಹಿತಾ ದೇವತೆಯಾಗಿದ್ದಾನೆ ಅಂತ ತಾರ್ಕ್ಷರು ಉಪಾಸನೆ ಮಾಡ್ಲಿಕತ್ತಾರ. ಇದು ಹೊಸಾದೇ ಚಿಂತನೆ. ಅಲ್ಲಿ ಹಿಂದಿನವ್ರು ಯಾರು ಬರ್ಲೇ ಇಲ್ಲ ಈಗ. ಅಂದ್ರೆ ಇಲ್ಲ, ವೈದ್ಯರು ಬಂದೇ ಇಲ್ಲ ಈಗ ಅವ್ರು ಯಾರಿಲ್ಲ. ಈಗ ಇವ್ರದ ಭಗವದ್ ರೂಪನೇ ಲಕ್ಷ್ಮೀ ರೂಪನೇ ಈಗ. ಸರಿ ಆಯ್ತಾ? ನೋಡ್ಕೊಳ್ರಿ ಏನಂತಾರ ಅಂತ ಹೇಳಿ. ಬೃಹದ್ ರಥಂತರಯೋ ರೂಪೇಣ ಸಂಹಿತಾ ಸಂಧೀಯತೆ ಇತಿ ತಾರ್ಕ್ಷಃ ವಾಗ್ವೈರಥಂತರಸ್ಯ ರೂಪಂ. ವಾಕ್ ಅಂದ್ರೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗೆ ರಥಂತರದ ರೂಪ ಆಗ್ಯಾಳ. ಪ್ರಾಣೋ ಬೃಹತಃ, ಪ್ರಾಣ ಅಂದ್ರೆ ನಾರಾಯಣ. ಆ ನಾರಾಯಣನೇ ಬೃಹತ್ ಸಾಮದ ದೇವತೆಯಾಗಿದ್ದಾನೆ. ಉಭಾಭ್ಯಾಂ ಖಲು ಸಂಹಿತಾ ಸಂಧೀಯತೆ, ಇವೆರಡೂ ಸೇರ್ಕೊಂಡಾಗ್ತಾನೆ ಸಂಧಿಯಾಗೋದು. ವಾಚಾಚ ಪ್ರಾಣೇನ ಚ, ಆ ಲಕ್ಷ್ಮಿಯಿಂದ ನಾರಾಯಣನಿಂದ ಕೂಡಿಕೊಂಡದ್ದು ಅಂದ್ರೆ ಅರ್ಧನಾರಿ ನರರೂಪ. ಇದು ನೋಡ್ರಿ, ಇದೊಂದು ವಿಚಿತ್ರವಾದ ಅನುಸಂಧಾನ. ಪ್ರಾಯ ನಾವು ಕೇಳದೇ ಇರುವಂತಹ ಅನುಸಂಧಾನ ಇದು. ವಿಷ್ಣು ಅಂತ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಅಲ್ಲಿ ವಿ ಪೂರ್ವವರ್ಣ, ಣ ಉತ್ತರವರ್ಣ, ಶ ಮಧ್ಯವರ್ಣ ಅಂತ ಇಟ್ಟುಕೊಂಡ್ರೆ, ಅಥವಾ ಶ ಪೂರ್ವವರ್ಣ, ಣ ಉತ್ತರವರ್ಣ ಅಂತ ಇಟ್ಟುಕೊಂಡ್ರೆ, ಎರಡೂ ಸೇರಿದಾಗ ಷ್ಣು ಅಂತ ಆದ್ರೆ ಆ ಷ್ಣು ಎಂಬುವಂತಹ ಅಕ್ಷರಕ್ಕೆ ಲಕ್ಷ್ಮೀನಾರಾಯಣರು ಒಂದೇ ದೇಹದಲ್ಲಿ ಅರ್ಧರ್ಧ ಇದ್ದವ್ರು ಅದಕ್ಕೆ ದೇವತಾ ಆಗಿದ್ದಾರ ಅಂತ ಚಿಂತನೆ ಮಾಡ್ಲಿಕತ್ತಾರ. ಭಾರಿ ವಿಶೇಷವಾದ ಉಪಾಸನ ಇದು. ಸಮಾಧಿ ಅವಸ್ಥೆಯಲ್ಲಿದ್ದಾಗ ಇದು ಪ್ರತ್ಯಕ್ಷ ಆಗ್ತದವ್ರು. ಆ ಮಂತ್ರಗಳೆಲ್ಲ ಕಂಡುಕೊಳ್ಳುವಾಗ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಸಾಕ್ಷಾತ್ಕಾರ ಆಗ್ಬಿಡ್ತದೆಲ್ಲ ರೂಪಗಳವ್ರಿಗೆ. ಆಯ್ತಾ? ಮುಂದೆ ನೋಡ್ರಿ. ಇಷ್ಟೇ ಒಂದು ಸಣ್ಣ ವಿಷಯ ಇದು. ಏನಿಲ್ಲ, ಪೂರ್ವವರ್ಣಕ್ಕೆ ಲಕ್ಷ್ಮೀದೇವಿ, ಉತ್ತರ ವರ್ಣಕ್ಕೆ ನಾರಾಯಣ. ಅದು ಸಂಧಿಗೆ ಅವರಿಬ್ಬರು ಕೂಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಒಂದು ಗುರುಮುಖೇನ ಅಧ್ಯಯನ ಮಾಡಿ ತಿಳ್ಕೊಳ್ಳಿಕ್ಕೆ ಇವರು 1 ವರ್ಷ ತಗೊಂಡ್ರಂತ. 1 ವರ್ಷ ಇಷ್ಟರ ಸಲುವಾಗಿ ಎಷ್ಟು ತಗೊಂಡ್ರು ಅಂದ್ರೆ 1 ವರ್ಷ ತಗೊಂಡ್ರಂತ. 1 ವರ್ಷ ಅವ್ರ ಗುರುಗಳ ಮನೆಯಾಗ ಇದ್ದಾಗ, ನೀ ನಮ್ಮ ಮನೆಯಾಗಿರು 1 ವರ್ಷ, ಆಮೇಲೆ ಪಾಠ ಹೇಳ್ತೀವಿ ಅಂತ ಹೇಳಂತ. ಇದು ಒಂದು ಅಕ್ಷರನ ಇಷ್ಟು ತಿಳ್ಕೊಳ್ಳಿಕ್ಕೆ 1 ವರ್ಷ ಏನ್ ಮಾಡಿದ್ರು? ಖಾಲಿ ಕೂತಿದ್ರು ಅಂದ್ರೆ ದನ ಕಾಯ್ದ್ರಂತ ಅವ್ರನ್ಯಾಗ ಮೊದ್ಲು. 1 ವರ್ಷ ದನ ಕಾಯ್ದ ಮ್ಯಾಲೆ
ಆವಾಗ ಗುರುಗಳು ಹೇಳ್ಕಳಿಸಿದಂತೆ ನೋಡಪ್ಪ ಇಷ್ಟಿಷ್ಟು ಅಂತ ಅನುಸಂಧಾನ ಮಾಡ್ಕೊಂತ ಹೇಳ್ಕಳಿಸಿದಂತೆ. ಮುಂದಿನ ಮಾತು, ಏತಸ್ಯಾಂ ಸ್ಮ ಏತಸ್ಯಾಂ ಹಸ್ಮ ಉಪನಿಷದಿ ಸಂವತ್ಸರಂ ಗಾ ರಕ್ಷಯತೆ ತಾರ್ಕ್ಷಃ. ಏತಸ್ಯಾಂ ಹಸ್ಮ ಮಾತ್ರಾಯಾಂ ಸಂವತ್ಸರಂ ಗಾ ರಕ್ಷಯತೆ ತಾರ್ಕ್ಷಃ. ಇಷ್ಟಕ್ಕೋಸ್ಕರ, ಇಷ್ಟನ್ನೇ ತಿಳ್ಕೋಬೇಕು ಅನ್ನೋಕ್ಕೋಸ್ಕರ 1 ವರ್ಷ ಗುರುಗಳ ಮನೆಯಲ್ಲಿ ಆಕಳ ಕಾಯ್ಕೋತಿದ್ದು ಅವ್ರು ಹೇಳಿದ ಕೆಲಸ ಮಾಡಿ ಕೊನೆಗೆ ಈ ತತ್ವವನ್ನು ತಿಳ್ಕೊಂಡು ಬಂದ್ರು ಅಂತ ಹೇಳ್ಬೇಕಾಗಿದೆ. ಅಷ್ಟಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರ್ತಾರ್ರಿ ಅವ್ರು, ವಿದ್ಯಾ ಕಲ್ತಿರ್ತಾರ ಅವ್ರು. ಸುಮ್ನೆ ಏನೋ ಖಾಲಿ ಪಿಲಿ ಸಿಕ್ಕಿರಂಗಿಲ್ಲ ಅವ್ರಿಗೆ. ಅದಕ್ಕೆ ಏತಸ್ಯಾಂ ಸ್ಮ ಉಪನಿಷದಿ, ಈ ಒಂದು ರಹಸ್ಯ ವಿದ್ಯೆಯನ್ನು ಕಲಿಲಿಕ್ಕೆ ಸಂವತ್ಸರಂ ಗಾ ರಕ್ಷಯತೆ ತಾರ್ಕ್ಷಃ, 1 ವರ್ಷಗಳ ಕಾಲ ಆಕಳನ್ನು ರಕ್ಷಣಾ ಮಾಡ್ತಾನ ತಾರ್ಕ್ಷ. ಏತಸ್ಯಾಂ ಭಸ್ಮ ಮಾತ್ರಾಯಾಮ್, ಇಷ್ಟಕ್ಕೆ ಮತ್ತ ಬೇರೆದಕ್ಕೆಲ್ಲ ಅಲ್ರಿ, 1 ವರ್ಷ ಇದ್ದಾರೆ ಬೇರೆ ಏನೋ ಕೆಲಸ ಇತ್ತು ಕಾಣಿಸ್ತಾ ಅದಕ್ಕಿದ್ದಾರಂದ್ರೆ ಇಷ್ಟೇ ಮಾತ್ರಾಯಾಮ್, ಅಷ್ಟರ ಸಲುವಾಗಿ ಸಂವತ್ಸರಂ ಗಾ ರಕ್ಷಯತೆ ತಾರ್ಕ್ಷಃ, ಆಕಳದ ರಕ್ಷಣಾ ಮಾಡ್ತಾರ. ತದಪ್ಪೇತ ಋಷಿಣೋಕ್ತಂ, ಇದನ್ನ ಋಷಿಗಳು ಹೇಳ್ಯಾರಂತ. ರಥಂತರಂ ಆಜಭಾರ ವಸಿಷ್ಠಃ ಭರದ್ವಾಜೋ ಬೃಹದಾ ಚಕ್ರೆ ಅಗ್ನೇರಿತಿ ಅಂತ ಇಷ್ಟು ಮಂತ್ರ. ಈ ಮಂತ್ರದ ಅರ್ಥವನ್ನ ಶ್ರೀಮದಾಚಾರ್ಯರು ಮುಂದ ಎಲ್ಲಿ 255ನೇ ಪುಟದಾಗ ಹೇಳೋರಿದ್ದಾರೆ, ಅಲ್ಲಿ ಬಂದಾಗ ಹೇಳ್ತೇನೆ ಮತ್ತೊಂದು ಸರ್ತಿ. ಈಗ ಇಲ್ಲಿ ಅಂದ್ರೆ ಇದೇ ವಿಷಯವನ್ನ, ರಥಂತರ ನಾಮಕರಾದ ಮಹಾಲಕ್ಷ್ಮಿಯನ್ನು ಬೃಹತ್ ಎಂದು ಕರೆಸಿಕೊಂಡಿರುವಂತಹ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂತ. ಏನಾಗಿದ್ರಿ, ವಸಿಷ್ಠರು ಒಂದ್ ಕಡೆ ಹೋಮಕ್ಕೆ ಹೋಗಿದ್ರಂತ. ವಸಿಷ್ಠರು ಪ್ರಥ ಸಪ್ರಥ ಅಂತ ಇಬ್ಬರು ರಾಜರು, ಆ ಪ್ರಥ ಸಪ್ರಥ ಅನ್ನುವಂತಹ ಇಬ್ಬರು ರಾಜರೇನು ಹೋಮಕ್ಕೆ ಕರೆಸಿದ್ರು, ಆ ಹೋಮ ಮಾಡೋ ಕಾಲಕ್ಕೆ ಭಗವಂತನ ಆರಾಧನೆಯನ್ನ ಮಾಡಿ ಆಗ ಲಕ್ಷ್ಮೀ ದೇವನ ಸಾಕ್ಷಾತ್ಕಾರ ಮಾಡ್ಕೊಂಡ್ರಂತವ್ರು. ಹೋಮದೊಳಗ ಯಜ್ಞಕೊಂಡದಿಂದ ಬಂದ್ಲಂತವಳು, ಅದು ಯಜ್ಞ ಕಾಲದಲ್ಲಿ. ಆಕಿ ಹೆಸರೇನು ಅಂದ್ರೆ ರಥಂತರ ಅಂತ ಅವಳ ಹೆಸರಂತ, ಲಕ್ಷ್ಮೀ ರೂಪ. ಆ ಲಕ್ಷ್ಮೀ ರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅವಳು ರಥಂತರ ಸಾಮಕ್ಕೆ ಆಗ್ಯಾಳ. ಅಂದ್ರೆ ರಥಂತರ ಅನ್ನೋ ಹೆಸರು ಲಕ್ಷ್ಮೀಗದ ಅಂತ ತಿಳಿಸ್ಲಿಕ್ಕೆ ಈ ಮಂತ್ರ. ಅದನ್ನ ಇವರೆಲ್ಲಿ ಉಪಾಸನೆ ಮಾಡಿದ್ರು ಅಂದ್ರೆ ಪೂರ್ವವರ್ಣದಲ್ಲಿ ಉಪಾಸನ ಮಾಡಿದ್ರು. ಅದೇ ರೀತಿಯಾಗಿ ಭರದ್ವಾಜರು ಬೃಹತ್ ಅನ್ನುವಂತಹ ಭಗವದ್ ರೂಪವನ್ನ, ವಾಸುದೇವ ರೂಪವನ್ನು ಕಂಡುಕೊಂಡ್ರು. ಅದನ್ನ ಎಲ್ಲಿ ಉತ್ತರವರ್ಣದಲ್ಲಿ ಚಿಂತನೆ ಮಾಡ್ತಿದ್ದಾರ ಅಂತಿದು. ಹಿಂಗೆ 2 ಕಡೆಗಳಲ್ಲೂ ಕೂಡ ಬಂದದ. ಆ ಮಂತ್ರ ಹೇಳ್ಯಾರ. ಸಹಾಯ ಏವಮೇತಾಂ ಸಂಹಿತಾಂ ವೇದ, ಯಾರು ಈ ಸಂಹಿತಾ ರಹಸ್ಯವನ್ನ ತಿಳ್ಕೋತಾನೋ, ಸಂಧೀಯತೆ ಪ್ರಜಯ ಪಶುಭಿ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವವಾಯುರೇತಿ. ಮುಗಿದ ಕೆಲಸ. ಇನ್ನ ಭಾಷೆ ನೋಡ್ಬಿಡ್ರಿ. ದೇವತಾ ಪೂರ್ವವರ್ಣಸ್ಯ ಲಕ್ಷ್ಮೀರೇವ ಪ್ರಕೀರ್ತಿತಾ, ಪೂರ್ವವರ್ಣಸ್ಯ ದೇವತಾ ಲಕ್ಷ್ಮೀರೇವ, ಪೂರ್ವವರ್ಣ ದೇವತಾ ಯಾರಾಗಳ ಮಹಾಲಕ್ಷ್ಮಿ ಆಗಿದ್ದಾಳ. ನಾರಾಯಣ ಸ್ತೋತ್ತರಸ್ಯ, ನಾರಾಯಣ ಉತ್ತರಕ್ಕ, ತೌ ವಾಕ್ ಪ್ರಾಣಾಭಿಧೌ ಮತೌ, ಅವರನ್ನ ವಾಕ್ ಮತ್ತು ಪ್ರಾಣ ಅಂತ ಕರಿಬೇಕು ಅಲ್ರಿ. ಅಲ್ಲಿ ಹೆಸರು ಬೃಹತ ರಥಂತರ ಅಂತ ಹೇಳಿರಿ, ಇಲ್ಯಾಕೆ ವಾಕ್ ಪ್ರಾಣ ಅಂತ ಕರಿತೀರಿ ಅಂದ್ರ ಅಧ್ಯಾತ್ಮದಲ್ಲಿ ವಾಕ್ ಪ್ರಾಣ ಅಂತ ಹೆಸರು, ಹೊರಗಡೆಗೆ ಮತ್ತು ಬೃಹತ್ ರಥಂತರ ಮತ್ತು ಬೃಹತ್ ಅಂತ ಹೆಸರು. ಬರ್ಕೊಳ್ರಿ. ಅಧ್ಯಾತ್ಮದಲ್ಲಿ ವಾಕ್ ಪ್ರಾಣ, ಹೊರಗಡೆಯಲ್ಲಿ ಅಧಿದೈವದಲ್ಲಿ ಬೃಹತ್ ರಥಂತರ ಅಂತ ಹೆಸರು. ನೋಡ್ರಿ, ಅದಕ್ಕೆ ಮಧ್ಯಸ್ಥ ಸಂಹಿತಾ ನಾಮ ಸೋರ್ಧನಾರಿ ಪುಮಾತ್ಮಕಃ. ಮಧ್ಯಸ್ಥದಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಸಂಹಿತಾಕ್ಕೆ ಯಾರು? ಅರ್ಧನಾರಿ ಪುಮಾತ್ಮಕವಾದ ಪರಮಾತ್ಮ. ವೇದಾತ್ಮಕತ್ವಾತ್ ವಾಂಗ್ನಾಮ್ನಿ ಲಕ್ಷ್ಮೀರೇವ ಪ್ರಕೀರ್ತಿತ, ವೇದಾಭಿಮಾನಿನಿಯಾದದರಿಂದ ವಾಕ್ ಅಂತ ಮಹಾಲಕ್ಷ್ಮಿ ಹೆಸರದ. ಪ್ರಾಣನಾಮ ಪ್ರಣೇತೃತ್ವಾತ್, ಭಗವಂತನಿಗೆ ಪ್ರಣೇತೃ ಅಂದ್ರೆ ಪ್ರೇರಕ. ಸಾಕ್ಷಾತ್ ನಾರಾಯಣ ಸ್ವಯಂ, ಭಗವಂತನಿಗೆ ಪ್ರಾಣ ಅಂತ ಹೆಸರು. ಯಾಕ? ಎಲ್ಲರಿಗೂ ಪ್ರೇರಕನಾಗಿದ್ದಾನೆ ಅಂತ. ಈಗ ರಥಂತರ ಅನ್ನೋ ಶಬ್ದವನ್ನ ಶ್ರೀಮದಾಚಾರ್ಯ ಬಿಡಿಸಿದ್ ನೋಡ್ರಿ, ಗಾಬರಿ ಆಗ್ತದ್ರಿ. ಇಲ್ಲ ಭಾರಿ ಆಶ್ಚರ್ಯ. ರಂ ಇತಿ ಆನಂದ ಉದ್ದಿಷ್ಟ ಸಂಭೋಗ್ಯಂ ಥಂ ಉದಾರತಂ ವಿಷ್ಣು ಭೋಗ್ಯ ರಥಿತರ ಲಕ್ಷ್ಮೀರೇವ ರಥಂತರಂ. ಅಯ್ಯೋ ರಾಮ, ದೇವರೇ ಪ್ರೀತಿ. ಈಗ ಒಂದ್ ಕೆಲಸ ಮಾಡ್ರಿ, ರ ಪ್ಲಸ್ ರ ಅಂತ ಬರ್ಕೊಂಡು ಈಸಿಕೋಲ್ಟ್ ಹಾಕೊಳ್ರಿ. ಹೇಳ್ತೀನಿ, ರ ಈಸಿಕೋಲ್ ಟು ಆನಂದ ಅಷ್ಟು ಬರ್ಕೊಳ್ರಿ. ರಥಂತರ ಶಬ್ದವನ್ನ ಮಹಾಲಕ್ಷ್ಮಿಯಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಶ್ರೀಮದಾಚಾರ್ಯ. ರ ಈಸಿಕೋಲ್ ಟು, ಆಯ್ತಾ? ರ ಈಸಿಕೋಲ್ ಟು ಆನಂದ. ಆನಂದ. ರ ತರ ಅಂದ್ರ ಮತ್ತು ಕಮ ಹಾಕೊಂಡು ಬರ್ಕೊಳ್ರಿ. ರ ತರ ಅಂದ್ರ ಅಧಿಕ ಆನಂದ, ಅತ್ಯಾನಂದ ಅಂತ ಅರ್ಥ. ಯಾಕಂದ್ರೆ ತರ ತಮ ಪ್ರತ್ಯಯಗಳು ಬಂದಾವ ನಿಮ್ಗೆ ಹಿಂದ. ರ ಆನಂದ, ರತರ ಅಂದ್ರ ಅತ್ಯಾನಂದ. ಥ ಅನ್ನೋ ಶಬ್ದಕ್ಕೆ ಭೋಗ್ಯ ಅಂತ ಅರ್ಥ.
ಸರಿ ಆಯ್ತಾ? ಅತ್ಯಾನಂದ ಉಳ್ಳ ಲಕ್ಷ್ಮೀದೇವಿಯೇ ಯಾವ ಪರಮಾತ್ಮನಿಗೆ ಭೋಗ್ಯಳಾಗಿದ್ದಾಳು ಅಂದ್ರೆ ಪರಮಾತ್ಮನಿಗೆ ಭೋಗ್ಯಳು ಸ್ವತಃ ಆನಂದ ಸ್ವರೂಪಳು ಆದದ್ದರಿಂದ ಅವಳನ್ನ ರಥಂತರ ಅಂತ ಕರಿಬೇಕು ಅಂತ ಬರೆದಿದ್ದಾಳೆ. ಬರ್ಕೊಳ್ರಿ. ಭಗವಂತನಿಗೆ ಭೋಗ್ಯ ಸ್ವರೂಪಳು, ಭಗವಂತನಿಗೆ ಭೋಗ್ಯಳಾಗಿದ್ದಾಳೆ, ಹಾಗೂ ಆನಂದ ಸ್ವರೂಪಳಾಗಿದ್ದಾಳೆ. ಆದ್ದರಿಂದ ಲಕ್ಷ್ಮಿಯನ್ನು ರಥಂತರ ಅಂತ ಕರೀತಾರೆ. ಸರಿ ಆಯ್ತಾ? ಹೊಸ ಹೆಸರು ಲಕ್ಷ್ಮೀದೇವಿಗೆ ರಥಂತರ ಅನ್ನೋದು ಬಹಳ ಚಂದದು. ವರ್ಷ ಮಕ್ಕಳಿಗೆ ಇಟ್ಟಿರಂಗಿಲ್ಲ, ಯಾರು ಇಡ್ಬೇಕಷ್ಟೇ. ಇನ್ನು ಹೊಸದಾಗಿ ರಥಂತರ ಅಂತೇಳಿ ಚಾಲ್ತಿ ಇರಂಗಿಲ್ಲ, ಮಾಡ್ಬೇಕಷ್ಟೇ ಕೆಲಸ. ಸರಿ, ಮುಂದೆ ವಿಷ್ಣು ಭೋಗ್ಯಾರತಿ ತರ ಲಕ್ಷ್ಮೀರೇವ ರಥಂತರ. ವಿಷ್ಣು ಭೋಗ್ಯ, ಭಗವಂತನಿಗೆ ಭೋಗ್ಯಳಾಗಿದ್ದಾಳೆ ಮತ್ತು ಅತ್ಯಾನಂದ ಸ್ವರೂಪಳಾಗಿದ್ದಾಳಾದ್ರಿಂದ ಅವಳನ್ನು ಕರೀತಾರೆ. ನಾರಾಯಣೋ ಬೃಹತ್ವಾತ್ತು ಬೃಹನ್ನಾಂನ ಪ್ರಕೀರ್ತಿತಃ. ನಾರಾಯಣನಿಗೆ ಬೃಹತ್ ಅಂತ ಹೆಸರು ಯಾಕೆ? ಬೃಹತ್ ದೊಡ್ಡವಾಗ್ಯಾನ, ಪೂರ್ಣಾಗ್ಯಾನ ಅಂತ ಅರ್ಥ. ಅವ್ಗೆ ಅಲ್ಲ ಇದು ಅಲ್ಲಲ್ಲ, ಇದು ಲಕ್ಷ್ಮೀನಾಮ. ಲಕ್ಷ್ಮೀನಾಮ ಪರಮಾತ್ಮ ನಾಮಗಳು ಬಂದಾವ. ಲಕ್ಷ್ಮೀನಾಮಗೆ ಲಕ್ಷ್ಮೀ ಸಹಸ್ರ ಹುಡುಕ್ಬೇಕು. ಲಕ್ಷ್ಮೀ ಸಹಸ್ರದ ಒಂದು ಅದರ ಹುಡುಕಿ 1000 ನಾಮ ಲಕ್ಷ್ಮೀ ಬೇಕಾಷ್ಟವ. ಆಮೇಲೆ ರಥಂತರಸ್ಯ ಬೃಹತೋ ದೈವತೆ ಚೈ ಉಭೌತ ಭೌತಾವುಭೌ. ರಥಂತರಕ್ಕೂ ಬೃಹತಿಗೂ ಇವರೇ ದೇವತೆಗಳಾಗಿದ್ದಾರೆ. ವಾಕ್ ಪ್ರಾಣ ಸಂಸ್ಥಿತೌ ಚೈವತಾಭ್ಯಾಮೇವ ಹಿ ಸಂಧಿತಂ. ಅಧ್ಯಾತ್ಮದಲ್ಲಿ ವಾಕು ಮತ್ತು ಪ್ರಾಣದಲ್ಲಿದ್ದು ಅವರೇ ಸಂಧಾನ ಮಾಡ್ತಾರೆ. ಲಕ್ಷ್ಮೀನಾರಾಯಣಂ ರೂಪಂ ಸಂಹಿತಾ ನಾಮಕಂ ಶುಭಂ. ಲಕ್ಷ್ಮೀನಾರಾಯಣ ರೂಪ ಅದು ಸಂಹಿತಾ ನಾಮಕ ಅಂತ ಕರೆಸಿಕೊಳ್ಳುವಂತಹದ್ದು. ಏತಾಂ ವಿದ್ಯಾಮವಾಪ್ತುಂ ಹಿ. ಈ ವಿದ್ಯೆಯನ್ನು ಕಲಿಬೇಕು ಅಂತ ತಿಳ್ಕೊಂಡು ವತ್ಸರಂ ಗಾ ಅರಕ್ಷತ್. 1 ವರ್ಷಗಳ ಕಾಲ ಆಕಳ ಕಾಯ್ದ್ರು. ತಾರ್ಕ್ಷ ಏತಾವನ್ ಮಾತ್ರ ಚ ಸಮುದ್ದೇಶ್ಯಂ ನಚಾಪರಂ. ಬೇರೆ ಇನ್ನೇನ್ ಕೆಲಸ ಇದ್ದಿಲ್ಲ ಮತ್ತೆ ಅವ್ರ ಮ್ಯಾಗ. ಇದು ಒಂದು ವಿದ್ಯಾ ತಿಳ್ಕೊಳ್ಳಿಕ್ಕೆ 1 ವರ್ಷ ಕಳೆದಾರ. ಅಂದ್ರೆ ಒಬ್ಬ ವ್ಯಕ್ತಿ 1 ವರ್ಷಗಳ ಕಾಲ ಕಷ್ಟಪಟ್ಟಾಗ ಬಂದ ಜ್ಞಾನವನ್ನ ನಮಗೆ ಸುಲಭವಾಗಿ ಹೇಳಿಕೊಳ್ಳಿಕತ್ತ. ಇದನ್ನ ಅರ್ಥ ಮಾಡಿಕೊಳ್ರಿ ಅಂತ ತಿಳಿಸಿಕೊಟ್ರು. ಇದೊಂದಾಯ್ತು. ಇನ್ನು ವಾಕ್ ಪ್ರಾಣಿನ ಸಹಿತೆ ಸಂಹಿತೆ ಕೌಂಠರವ್ಯ ಅಂತ ಶುರುವಾಗ್ತದೆ. ನೋಡ. ಶ್ರೀಕೃಷ್ಣ ಅರ್ಪಣಮಸ್ತು.